ವೆಲ್ಕಮ್ ಟು ಮೈ ಚಾನಲ್ ಶ್ರೀ ವರ್ಲ್ಡ್ ಆಫ್ ಫ್ಯಾಷನ್. ಇವತ್ತಿನ ಕ್ಲಾಸಲ್ಲಿ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟಿಚ್ ಮಾಡ್ತೀವಿ ಅಲ್ವಾ. ಅಂದರೆ ಎರಡು ಪೀಸಸ್ ಆಫ್ ಫ್ಯಾಬ್ರಿಕ್ಸ್ನ ಇಟ್ಕೊಂಡು ಹೊಲಿತೀವಿ, ಹೌದಾ? ಸೊ ಅದು ಸ್ಟಿಚ್ ಅಂತ ಹೇಳ್ತೀವೋ ಅದನ್ನು, ಅಥವಾ ಸೀಮ್ಸ್ ಅಂತ ಹೇಳ್ತೀವೋ. ವೆರೈಟೀಸ್ ಆಫ್ ಸೀಮ್ಸ್ ಅಂತ ಇರುತ್ತೆ. ಅಂದರೆ ಸೀಮ್ ಅಂದರೆ ಏನು, ಸ್ಟಿಚ್ ಅಂದರೆ ಏನು ಡಿಫ್ರೆನ್ಸ್ ಅನ್ನೋದನ್ನು ಇವತ್ತು ಕಲಿಯೋಣ. ಯಾವ್ಯಾವ ಥರ ಸೀಮ್ ಇರುತ್ತೆ, ಸೀಮ್ ಅಲೋಯನ್ಸ್ ಅಂದರೆ ಏನು, ಓಕೆ, ಸ್ಟಿಚ್ ಲೆಂತ್ ಎಷ್ಟೆಷ್ಟು ಇಟ್ಕೋಬೇಕು ನಾರ್ಮಲಾಗಿ. ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ ನಾನು, ಇವತ್ತಿನ ಕ್ಲಾಸಲ್ಲಿ ಬ್ರೀಫಾಗಿ ಹೇಳ್ಕೊಡ್ತೀನಿ, ಓಕೆನಾ? ಸೊ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಹಾಗಾದರೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಆ್ಯಸ್ ಯೂಶ್ವಲ್ ನಾನು ಯಾವಾಗಲೂ ಹೇಳೋ ಹಾಗೆ, ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಸೊ ದಟ್ ನಿಮಗೆ ನನ್ನ ಎಲ್ಲ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನೋಟಿಫಿಕೇಷನ್ ಸಿಗುತ್ತೆ. ಹಾಗೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಏನಾದರೂ ಕಾಮೆಂಟ್ಸ್ ಇದ್ದರೆ ನನಗೆ ಕಳಿಸ್ಬೋದು ನೀವು, ಓಕೆನಾ? ಸೊ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಹಾಗಾದರೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಕೆಲವೊಂದು ಫ್ಯಾಬ್ರಿಕ್ ಸ್ವ್ಯಾಚಸ್ನ ತೊಗೊಂಡಿದ್ದೀನಿ. ಸ್ವ್ಯಾಚಸ್ ಅಂತ ಹೇಳಿದ್ರೆ ಪೀಸ್ ಆಫ್ ಫ್ಯಾಬ್ರಿಕ್ ಅಂಥೇಳಿ, ಸ್ವಲ್ಪ ಬಟ್ಟೆ ಪೀಸ್ನ ತೊಗೊಂಡಿದ್ದೀನಿ. ಈಗ ಇಂಟ್ರೊಡಕ್ಷನಲ್ಲಿ ಹೇಳಿದೆ ಅಲ್ವಾ, ಸೀಮ್ಗೂ ಸ್ಟಿಚ್ಗೂ ಡಿಫ್ರೆನ್ಸ್ ಏನು ಅಂಥೇಳಿ, ಹೌದಾ? ಸ್ಟಿಚ್ ಅಂದರೆ ಏನು, ನಾವು ಯಾವುದಾದ್ರೂ ಸಿಂಗಲ್ ಲೇಯರ್ ಆಫ್ ಫ್ಯಾಬ್ರಿಕ್ ತೊಗೊಂಡ್ಬಿಟ್ಟು, ಸಿಂಗಲ್ ಲೇಯರ್ ಫ್ಯಾಬ್ರಿಕ್ ಇರುತ್ತೆ ಅಂದರೆ ಒಂದೇ ಪೀಸ್ ಫ್ಯಾಬ್ರಿಕ್ ಇರುತ್ತಲ್ಲ, ಅದನ್ನು ತೊಗೊಂಡು ಹೀಗೆ ಮಡ್ಚಿ ಹೊಲಿತೀವಿ. ಸ್ಟಿಚ್ ಮಾಡ್ತೀವಲ್ವಾ, ಇಲ್ಲಿ ಹೀಗೆ ಹೊಲಿಗೆ ಹಾಕ್ತೀವಲ್ಲ, ಅದನ್ನು ನಾವು ಸ್ಟಿಚಿಂಗ್ ಅಂತ ಹೇಳ್ತೀವಿ, ಓಕೆ? ವೆರಾಸ್ ಎರಡು ಲೇಯರ್ ಆಫ್ ಫ್ಯಾಬ್ರಿಕ್ನ ಇಟ್ಕೊಂಡು, ಎರಡು ಲೇಯರ್ ಆಫ್ ಫ್ಯಾಬ್ರಿಕ್ ಅಂದರೆ ನೋಡಿ, 1 2 ಈ ಥರ ಎರಡು ಲೇಯರ್ ಆಫ್ ಫ್ಯಾಬ್ರಿಕ್ ಇಟ್ಕೊಂಡು ಬಟ್ಟೆ ಎಡ್ಜಿಂದ, ರಾ ಎಡ್ಜ್ ಇರುತ್ತಲ್ಲ ಬಟ್ಟೆದು, ಬಟ್ಟೆ ಎಡ್ಜಿಂದ ಸಮ್ ಡಿಸ್ಟೆನ್ಸಲ್ಲಿ ನಾವು ಹೊಲಿತಾ ಹೋಗ್ತೀವಿ. ದಟ್ ಈಸ್ ಕಾಲ್ಡ್, ಎರಡೂ ಲೇಯರ್ ಆಫ್ ಫ್ಯಾಬ್ರಿಕ್ನ ಒಟ್ಟಿಗೆ ಹೊಲಿತೀವಲ್ಲ, ಅದನ್ನು ನಾವು ಸೀಮ್ಸ್ ಅಂತ ಹೇಳ್ತೀವಿ, ಓಕೆ? ಫಸ್ಟ್ ಬೇಸಿಕ್ಕಾಗಿ ನಮಗೆ ಟೈಲರಿಂಗ್ ಬಿಗಿನರ್ಸಿಗೇನು, ಬಟ್ಟೆ ಇಟ್ಕೊಂಡು ಹೊಲಿಯೋದು ಹೇಗೆ ಅನ್ನೋದು ತಿಳ್ಕೊಬೇಕು, ಹೌದು ತಾನೆ? ಒಂದೇ ಲೇಯರ್ ಬಟ್ಟೆನಲ್ಲಿ ಇಟ್ಕೊಂಡು ಅದನ್ನು ಹೊಲಿಯೋದು ಹೇಗೆ ಅನ್ನೋದು ಗೊತ್ತಿರಬೇಕು, ಹೌದಾ? ಅದನ್ನು ತಿಳ್ಕೊಳ್ಳೋಣ ಫಸ್ಟು, ಅಲ್ವಾ? ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಸಿಂಗಲ್ ಲೇಯರ್ ಬಟ್ಟೆ ತೊಗೊಂಡಿದ್ದೀನಿ, ಒಂದೇ ಒಂದು ಲೇಯರ್ದು ಬಟ್ಟೆ ತೊಗೊಂಡಿದ್ದೀನಿ. ಫಸ್ಟ್ ನಾವು ಆಸ್ ಅ ಬಿಗಿನರ್ಸ್ ನಾವು ಏನು ಕಲಿಬೇಕು ಅಂತ ಹೇಳಿದ್ರೆ, ಒಂದು ಸಿಂಗಲ್ ಲೇಯರ್ನಲ್ಲಿ ಬಟ್ಟೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋದು ಹೇಗೆ, ಅಥವಾ ಒಂದು ಸಿಂಗಲ್ ಲೈನಲ್ಲಿ ಸುಮ್ಮನೆ ಸ್ಟ್ರೇಟ್ ಸ್ಟಿಚ್ ಹಾಕೋದು ಹೇಗೆ ಅಂತ ಹೇಳಿ. ಸ್ಟ್ರೇಟ್ ಸ್ಟಿಚ್ ಹಾಕ್ಲಿಕ್ಕೆ ಏನು ಮಾಡಿ, ನನ್ನ ಸಜೆಷನ್ ಯಾವಾಗಲೂ ಅಷ್ಟೇ, ಫಸ್ಟ್ ನೀವು ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ. ಅಂದರೆ ನಿಮಗೇನು ಸ್ಟಿಚ್ ಮಾಡ್ಲಿಕ್ಕೆ ಬರಲ್ಲ ಅಲ್ವಾ, ಸೊ ಹಾಗಾಗಿ ಸ್ಟ್ರೇಟ್ ಲೈನಲ್ಲಿ, ಸೊ ಬೆಟರ್ ಒಂದು ಸ್ವಲ್ಪ ದೂರದಲ್ಲಿ ಅರ್ಧ ಇಂಚು ಅಥವಾ 1 ಇಂಚ್ ಲೈನ್ ಹಾಕೊಂಡ್ಬಿಟ್ಟು ಡಿಸ್ಟೆನ್ಸಲ್ಲಿ ಈಗ ಒಂದು ಲೈನ್ ಡ್ರಾ ಮಾಡ್ಕೊಳ್ಳಿ, ಓಕೆ? ಸೊ ಹೊಲಿಬೇಕಾದ್ರೆ ಏನು ಮಾಡಬೇಕು, ಫಸ್ಟ್ ಸ್ಟಾರ್ಟಿಂಗು ನೋಡ್ಕೊಳ್ಳಿ, ಇಲ್ಲಿ ಕಾಣಿಸ್ತಿದೆಯಾ? ಪ್ರೆಷರ್ ಫುಟ್ಟು ಮೇಲೆ ಎತ್ಕೊಂಡಿರ್ಬೇಕು ಹೀಗೆ, ಆ್ಯಂಡ್ ದೆನ್ ಸ್ಟಿಚ್ ಮಾಡೋ ಲೈನ್ ಎಲ್ಲಿದೆ ನಮ್ಮದು, ಓಕೆ, ಇಲ್ಲಿ. ಸೊ ಅಲ್ಲಿಗೆ ಹೀಗೆ ಇಟ್ಕೊಂಡು ಸ್ಟಾರ್ಟ್ ಮಾಡ್ತಾ ಹೋಗಬೇಕು, ಓಕೆನಾ? ಹೀಗೆ ನೀವು ಸ್ಟಿಚ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಒಂದು ಸಿಂಗಲ್ ಲೇಯರ್ನಲ್ಲಿ, ಓಕೆ? ಸಿಂಗಲ್ ಲೇಯರ್ ಹೊಲಿದಾಗ ನಮಗೆ ಈ ಥರ ಒಂಥರ ಹಿಂಗೆ ಟೈಟ್ನೆಸ್ ಥರ ಬರುತ್ತೆ, ಯಾಕಂದರೆ ಅದಕ್ಕೆ ತೂಕ ಇರೋದಿಲ್ಲ, ವೇಟೇಜ್ ಇರೋದಿಲ್ಲ. ಸೊ ಹಾಗಾಗಿ ಯಾವುದೇ ಸಿಂಗಲ್ ಲೇಯರಲ್ಲಿ ಹೊಲಿರಿ ನೀವು, ಹಿಂಗೆ ಅನಿಸುತ್ತೆ ಸ್ಟಿಚ್, ಓಕೆ? ಇದು ಸ್ಟಿಚ್ ಲೆಂತ್ ನಿಮಗೆ ನೋಡಿ ಕಾಣಿಸ್ತಾ ಇದೆ ಸ್ಟಿಚ್ಚು, ಇದನ್ನು ನಾವು ಸ್ಟಿಚ್ ಅಂತ ಹೇಳೋದು, ಓಕೆನಾ? ಒಂದು ಸಿಂಗಲ್ ಲೇಯರ್ನಲ್ಲಿ ಹೊಲಿತೀವಲ್ಲ, ಅದನ್ನು ಸ್ಟಿಚ್ ಅಂತ ಹೇಳ್ತೀವಿ. ಕಾಣಿಸ್ತಿದೆಯಾ ನಿಮಗಿಲ್ಲಿ? ಒಂದೊಂದು ಸ್ಟಿಚ್ಚಿಂದು ಉದ್ದ ಇರುತ್ತಲ್ಲ, ಅದನ್ನು ನಾವು ಸ್ಟಿಚ್ ಲೆಂತ್ ಅಂತ ಹೇಳ್ತೀವಿ, ಓಕೆನಾ? ನೋಡಿ ಫ್ರೆಂಡ್ಸ್, ನಾನು ಅವಾಗಲೇ ಮಾರ್ಕ್ ಮಾಡ್ಕೊಂಡು ನಿಮಗೆ ಸ್ಟಿಚ್ ಮಾಡಿ ತೋರಿಸ್ದೆ. ಎಲ್ಲ ಟೈಮು ನಾವು ಮಾರ್ಕ್ ಮಾಡ್ಕೊಂಡೇ ಕುತ್ಕೊಳ್ಳೋಕ್ಕಾಗತ್ತಾ? ಆಗಲ್ಲ. ಸೊ ಮಾರ್ಕ್ ಮಾಡದೆ ಮಾಡೋದು ಹೇಗೆ ಅಂದರೆ, ಸ್ಟ್ರೇಟ್ ಸ್ಟಿಚ್ನ ಹೊಲಿಯೋದು ಹೇಗೆ ಅಂತ ನಾನು ಹೇಳ್ತಾ ಇರೋದು, ಅರ್ಥ ಆಗ್ತಾ ಇದೆಯಾ? ಹೇಗೆ ಅಂದರೆ, ಮಷೀನಲ್ಲಿ ಇಲ್ಲಿ ಕಾಣಿಸ್ತಾ ಇದೆಯಾ ನಿಮಗೆ, ನಂಬರ್ಸ್ಗಳಿರುತ್ತೆ. ಸೊ ಏನಕ್ಕೆ ಈ ನಂಬರ್ಸ್ ಇರುತ್ತೆ ಅಂತ ಹೇಳಿದ್ರೆ, ಇದು ನಥಿಂಗ್ ಬಟ್ ನಮ್ಮ ಈ ಸೀಮ್ ಅಲೋಯನ್ಸ್ ಅಂತ ಬಿಟ್ಕೋತೀವಲ್ಲ ನಾವು, ಅಂದರೆ ಫ್ಯಾಬ್ರಿಕ್ ಎಡ್ಜಿಂದ ಎಷ್ಟು ದೂರದಲ್ಲಿ ಹೊಲಿಬೇಕು ಅನ್ನೋದನ್ನು ನಾವು ಈ ಲೈನ್ನ ನೋಡ್ಕೊಂಡು ನಾವು ಇಟ್ಕೋತಾ ಹೋಗ್ಬೋದು. ನಾನು ಅವಾಗಲೇ ಮಾರ್ಕ್ ಅಂದರೆ ಗ್ಯಾಪ್ ಮಾಡಿ ಇಟ್ಕೊಂಡಿದ್ದು ನಾನು 1/2 ಇಂಚ್, ನೋಡ್ರಿ ಇಲ್ಲಿ ಅರ್ಧ ಇಂಚಿಗೆ ನಾನು ಇಟ್ಕೊಂಡಿದ್ದೆ, ಕರೆಕ್ಟಾ? ನಾನೇನು ಮಾರ್ಕ್ ಮಾಡಿದೆ, ಅಳತೆ ತೊಗೊಳ್ದೆ ಹಾಗೆ ಮಾಡಿದೆ, ಹೌದಾ? ಒಂದು ಸ್ಟ್ರೇಟ್ ಲೈನ್ ಹಾಕ್ಕೊಂಡು ಮಾಡಿದೆ, ಸ್ಟ್ರೇಟ್ ಲೈನ್ನ ಮಾರ್ಕ್ ಮಾಡದೆ ಹೊಲಿಯೋದು ಹೇಗೆ ಅಂತ ನಾನು ಹೇಳ್ತಾ ಇರೋದು, ಅರ್ಥ ಆಗ್ತಿದೆಯಾ? ಇಲ್ಲಿ ನೋಡಿ,
ಹೇಗೆ ಇಟ್ಕೋಬೇಕು ಅಂತ ಹೇಳಿದ್ರೆ, ನಮ್ಮ ಬಟ್ಟೆ ಎಡ್ಜಿರುತ್ತಲ್ಲ, ಬಟ್ಟೆ ಎಡ್ಜ್ ಅಂದ್ರೆ ಬಟ್ಟೆ ತುದಿ ಎಡ್ಜ್ ಇರುತ್ತಲ್ಲ, ಅದು ಅದು ಅರ್ಧ ಇಂಚಿಗೆ ಬೇಕು ಅಂತ ಹೇಳಿದ್ರೆ ನೋಡಿ ಇಲ್ಲಿ ಹೀಗೆ 15 ಅಂತ ಕಾಣಿಸ್ತಿದ್ಯಾ, ಇಲ್ಲಿ 15 ಅಂತ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಗೆ ಝೂಮ್ ಮಾಡ್ತೀನಿ ನೋಡಿ, ಇಲ್ಲಿ ಕಾಣಿಸ್ತಿದ್ಯಾ, ಇದು 20, 3/4 ಇಂಚು ಹಾಗೆ. ಸೊ ನಾವು ಹೊಲಿಬೇಕಾದ್ರೆ ಅಯ್ಯೋ ಅಲ್ಲಿದೆ ಸರಿ ನಂಬರ್, ನಾವು ಹೊಲಿಯೋದು ಹೇಗೆ, ನಾವು ತಾನೇ ಹೊಲಿಬೇಕಾದ್ರೆ ಏನು, ಈ ಲೈನ್ ನೇರಕ್ಕೆ ನಮ್ಮ ಬಟ್ಟೆ ಹೋಗ್ತಾ ಇರಬೇಕು. ಸ್ಟಿಚ್ ಮಾಡ್ಬೇಕಾದ್ರೆ ನಾವು ಫೀಡ್ ಮಾಡ್ತೀವಲ್ಲ, ಅದು ಈ ಲೈನ್ ನೇರ ಹೋಗ್ಬೇಕು. ನೋಡ್ಕೊಳ್ಳಿ, ಈಗ ನಾನು ಈ 15 ನಂಬರ್ ಇದೆಯಲ್ಲ, 15 ನಂಬರು ಎಡ್ಜ್ ಇಲ್ಲಿ ಲೈನ್ ಕಾಣಿಸ್ತಿದೆಯಲ್ಲ, ಆ ಲೈನಿಗೆ ನನ್ನ ಫ್ಯಾಬ್ರಿಕ್ ಎಡ್ಜ್ ಬರೋ ಹಾಗೆ ನಾನು ಇಟ್ಕೋತೀನಿ. ಓಕೆ, ನಾನು ಸ್ಟಾರ್ಟ್ ಮಾಡ್ತೀನಿ. ನೋಡಿ ಕಾಣಿಸ್ತಿದ್ಯಾ, ಸ್ಟ್ರೇಟಾಗಿ ಬಂದಿದ್ಯಾ ನೋಡಿ, ನೀಟಾಗಿ ಸ್ಟ್ರೇಟಾಗೇ ಇದೆ, ಸ್ಟಿಚ್ ಎಲ್ಲೂ ಚೊಟ್ಟಪಟ್ಟ ಆಗಿಲ್ಲ. ಓಕೆನಾ. ಈಗ ಫ್ರೆಂಡ್ಸ್ ನಾನು ಹೇಳ್ಕೊಡ್ತಾ ಇರೋದು ಫಸ್ಟ್ನೇದು, ಅಂದರೆ ಬಿಗಿನರ್ಸ್ ಫಸ್ಟ್ ಕಲಿಯೋ ಸ್ಟಿಚ್ ಅದು. ಸೊ ಅದ್ರ ಹೆಸರು ಏನಪ್ಪ ಅಂತ ಹೇಳಿದ್ರೆ ಹೆಮ್ ಫಿನಿಶ್ಡ್ ಸೀಮ್ ಅಂತ ಹೇಳಿ, ಹೆಮ್ ಫಿನಿಶ್ಡ್ ಸೀಮ್ ಅಂತ ಹೇಳಿ. ಹೇಗೆ ಹೊಲಿಯೋದು ಅದನ್ನು ಅಂತ ತೋರಿಸ್ಕೊಡ್ತೀನಿ ನೋಡಿ. ಸೊ ಏನೇ ನಾವು ಫಸ್ಟ್ ಸ್ಟಾರ್ಟ್ ಮಾಡ್ತೀವಿ ಹೊಲಿಲಿಕ್ಕೆ ಅಂತ ಹೇಳಿದ್ರೆ, ಅದನ್ನು ನಾವು ರಾಂಗ್ ಸೈಡಲ್ಲಿ, ಬಟ್ಟೆಯ ಉಲ್ಟಾ ಸೈಡಲ್ಲಿ ಸ್ಟಿಚ್ ಮಾಡ್ತೀವಿ. ಓಕೆನಾ. ಸೊ ಉಲ್ಟಾ ಸೈಡು ಅಂತ ನಾವು ನೋಡ್ಕೊಂಡಿದ ತಕ್ಷಣ ನಾವು ಏನು ಮಾಡಬೇಕು, ಫಸ್ಟು ಬಟ್ಟೆ ಮೇಲೆ ಹೀಗೆ ಒಂದು ಕ್ರಾಸ್ ಮಾರ್ಕಿಂಗ್ ಚಾಗು ಅಥವಾ ಪ್ಯಾಟರ್ನ್ ಪೆನ್ಸಿಲ್ ಇರುತ್ತಲ್ಲ, ಅದರಿಂದ ಒಂದು ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡಿದ ತಕ್ಷಣ ಹೊಲಿಯೋದು ಹೇಗೆ, ಬಟ್ಟೆನ ನಾವು ಯಾವಾಗ್ಲೂ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀವಲ್ವಾ, ಸೊ ಅದನ್ನೇ ಏನು ಹೇಳ್ತೇವೆ, ಹೆಮ್ ಫಿನಿಶ್ಡ್ ಸೀಮ್ ಅಂತ ಹೇಳ್ತೀವಿ. ಓಕೆ, ಹೇಗೆ ಮಾಡ್ತೀರಾ, ಸೊ ಬಟ್ಟೆ ಇಲ್ಲಿ ನೋಡಿ, ಕಾಲ್ ಇಂಚು, ಕ್ವಾರ್ಟರ್ ಇಂಚು, ದಿಸ್ ಇಸ್ ಕಾಲ್ಡ್ ಕ್ವಾರ್ಟರ್ ಇಂಚ್, ಕಾಣಿಸ್ತಾ ಇದೆ ಇಲ್ಲಿ ನೋಡಿ, 1/4 ಇಂಚು ಬಟ್ಟೆ ಮಡ್ಚ್ಕೋಬೇಕು, ಒಂದು ಸಿಂಗಲ್ ಫೋಲ್ಡು ಆ್ಯಂಡ್ ದೆನ್ ಇನ್ನೊಂದು ಸಿಂಗಲ್ ಫೋಲ್ಡ್. ಓಕೆ, ಹೀಗೆ ಬಟ್ಟೆನ ಹೀಗೆ ಪ್ರೆಸ್ ಮಾಡ್ಕೊಳ್ಳಿ. ಸೊ ಇಟ್ಕೊಳ್ಳಿಕ್ಕೆ ನಿಮಗೆ ಕಷ್ಟ ಆಗ್ತದೆ ಅಂತ ಹೇಳಿದ್ರೆ ನೀವು ಪಿನ್ ಹಾಕ್ಕೋಬೋದು, ನಾನು ಹೆಮ್ಮಿಂಗ್ ಕ್ಲಾಸಲ್ಲೆಲ್ಲ ನಿಮಗೆ ತೋರಿಸ್ಕೊಟ್ಟಿದ್ದೆ. ಸೊ ಹೀಗೆ ಹೀಗೆ ಫೋಲ್ಡ್ ಆಗಿದ ತಕ್ಷಣ ಹೊಲಿಯೋದು ಹೇಗೆ ನೀವು, ಇದನ್ನು ಇವಾಗ ಇಲ್ಲಿ ಸ್ಟಿಚ್ ಮಾಡ್ತಾ ಬರ್ಬೇಕು ನಾವು, ಇಲ್ಲಲ್ಲಿ. ಓಕೆ, ಇಲ್ಲಿ ಸ್ಟಿಚ್ ಆದರೆ ಏನಾಗುತ್ತೆ ಹೇಳಿ, ಹಿಂಗೆ ಓಪನ್ ಆಗಿಬಿಡುತ್ತೆ. ಸೊ ಸ್ಟಿಚ್ ಮಾಡಬೇಕಾಗಿರೋದಲ್ಲಿ ಹೀಗೆ ಫೋಲ್ಡ್ ಮಾಡಿದ್ವಿ ಅಂದರೆ ಈ ಎಡ್ಜಲ್ಲಿ ಸ್ಟಿಚ್ ಮಾಡಬೇಕು. ಓಕೆನಾ, ನೋಡ್ಕೊಳ್ಳಿ. ನೋಡಿ ಕಾಣಿಸ್ತಿದ್ಯಾ, ಇದನ್ನ ನಾವೇನು ಹೇಳ್ತೀವಿ, ಹೆಮ್ ಫಿನಿಶ್ ಸೀಮ್ ಅಂತ. ಇದು ರಾಂಗ್ ಸೈಡಲ್ಲಿ ಹೀಗೆ ಕಾಣುತ್ತೆ, ರೈಟ್ ಸೈಡಲ್ಲಿ ಈ ಥರ ಕಾಣುತ್ತೆ, ಕಾಣಿಸ್ತಿದ್ಯಾ ನೋಡಿ. ಓಕೆ, ಇದು ನಮ್ಮ ಬೇಸಿಕ್ ಸ್ಟಿಚ್, ನಾವೇನು ಕಲಿತೀವಲ್ವಾ, ಬಿಗಿನರ್ಸ್ ಎಲ್ಲ ಕಲಿಸ್ತೀವಲ್ಲ, ಇದೇ ಬೇಸಿಕ್, ಫಸ್ಟ್ ಒನ್ ಇದೆ. ಓಕೆನಾ. ನೆಕ್ಸ್ಟ್ ಸೀಮ್ ಯಾವುದಂತ ಹೇಳಿದ್ರೆ ಪ್ಲೇನ್ ಸೀಮ್ ಅಂತ ಹೇಳ್ತೀವಿ, ಅಥವಾ ಓಪನ್ ಸೀಮ್ ಅಂತ ಹೇಳ್ತೀವಿ. ಪ್ಲೇನ್ ಸೀಮ್, ಪ್ಲೇನ್ ಅಂದರೆ ನಾರ್ಮಲ್ 2 ಲೇಯರ್ ಆಫ್ ಫ್ಯಾಬ್ರಿಕ್ನ ತಗೊಂಡು ನೋಡಿ, 2 ಹೊಲಿಯೋದಲ್ಲಿ ನಾವು ಬಟ್ಟೆ ಉಲ್ಟಾ ಸೈಡಲ್ಲಿ ಕ್ರಾಸ್ ಮಾರ್ಕ್ ಹಾಕಿದ್ದೀನಿ, ಕಾಣಿಸ್ತಿದ್ಯಾ ಅಲ್ಲಿ. ಸೊ ಹೇಗೆ ಹೊಲಿತೀವಿ, ಅಗೇನ್ ನಾನು ಇಲ್ಲೇನೂ ನಿಮಗೆ ಮಾರ್ಕ್ ಮಾಡಲ್ಲ, ಸೊ ಆವಾಗಲೇ ತೋರಿಸಿದ್ನಲ್ಲ ಇಲ್ಲಿ 15 ಅಂತ ಹೇಳಿ, ಅದನ್ನ ರೆಫರೆನ್ಸ್ ಇಟ್ಕೊಂಡು ನಾನು ಸ್ಟಿಚ್ ಮಾಡ್ತೀನಿ. ಓಕೆನಾ, ಅಂದರೆ ಎಷ್ಟು ದೂರದಲ್ಲಿ, ಬಟ್ಟೆಯ ಎಡ್ಜಿಂದ ಅರ್ಧ ಇಂಚು ದೂರದಲ್ಲಿ ನಾನು ಸ್ಟಿಚ್ ಮಾಡ್ತೀನಿ. ಓಕೆ, ಹೀಗೆ ನೋಡಿ. ಇದು ಇವಾಗ ಹೇಗೆ ಕಾಣುತ್ತೆ ನೋಡಿ, ಹೀಗಿರುತ್ತೆ. ಸೀದಾ ಸೈಡಲ್ಲಿ ಹೇಗೆ ಕಾಣುತ್ತೆ, ಹೀಗೆ ಕಾಣುತ್ತೆ. ಉಲ್ಟಾ ಸೈಡಲ್ಲಿ ಸ್ಟಿಚ್ ಹೀಗೆ ಕಾಣುತ್ತೆ. ಇದು ನಮ್ಮದು ಮೊದಲನೇದು. ಓಕೆನಾ. ಮುಂದಿನ ಟೈಪ್ ಯಾವುದು ಅಂತ ಹೇಳಿದ್ರೆ, ಅಂದರೆ ನೆಕ್ಸ್ಟ್ ಟೈಪ್ ಯಾವುದು ಅಂತ ಹೇಳಿದ್ರೆ ಪ್ಲೇನ್ ಸೀಮ್ ವಿತ್ ಸಿಂಗಲ್ ಟಾಪ್ ಸ್ಟಿಚ್ ಅಥವಾ ಡಬಲ್ ಟಾಪ್ ಸ್ಟಿಚಸ್. ಆಯಿತಾ, ಸಿಂಗಲ್ ಟಾಪು ಡಬಲ್ ಟಾಪ್ ನಾನು ಇದು ಒಂದರಲ್ಲೇ ತೋರಿಸ್ತೀನಿ, ಬೇರೆ ಬೇರೆ ಏನಿಲ್ಲ, ಇದು ಈಸಿ. ಸೊ ಅದಕ್ಕೆ ಫಸ್ಟ್ ಏನು ಮಾಡಬೇಕು, ರೈಟ್ ಸೈಡ್ನ ಫೇಸ್ ಮಾಡಿರಬೇಕು, ಅಂದರೆ ಸೀದಾ ಬಟ್ಟೆದು 2 ಫೇಸ್ ಆಗಿರಬೇಕು. ಹೀಗೆ ರಾಂಗ್ ಸೈಡಲ್ಲಿ ನಾವು ಹೊಲಿತೀವಿ. ಸೊ ಇದಕ್ಕೆ ನಾವು ಅರ್ಧ ಇಂಚ್ ಆದರೂ ಸೀಮ್ ಅಲೋಯನ್ಸ್ ತೊಗೋಬೋದು, ಅಥವಾ 1 ಇಂಚ್ ಆದರೂ ಸೀಮ್ ಅಲೋಯನ್ಸ್ ತೊಗೋಬೋದು. ನಾನು ಯಾವಾಗಲೂ ಸ್ಟ್ಯಾಂಡರ್ಡ್ ಆಗಿ 1/2 ಇಂಚೇ ಯೂಸ್ ಮಾಡ್ತೀನಿ. ಬ್ಲೌಸು, ಫ್ರಾಕು, ಚೂಡಿದಾರು ಏನಾದರೂ ಸ್ಟಿಚ್ ಮಾಡಬೇಕಾದ್ರೆ ನಾವು 1 ಇಂಚ್ ತೊಗೊಳ್ಳೋಣ. ಓಕೆನಾ. ಸೊ 1/2 ಇಂಚ್ ಡಿಸ್ಟೆನ್ಸಲ್ಲಿ ನಾನು ಇದನ್ನು ಇವಾಗ ಸ್ಟಿಚ್ ಮಾಡ್ತೀನಿ, ನೋಡ್ಕೊಳ್ಳಿ. ಸ್ಟಿಚ್ ಮಾಡ್ತಾ ಒಂದು ಫಿನಿಶಿಂಗ್ ಮೆಥಡ್ ಏನು ಅಂತ ನೆನ್ಪಿಟ್ಕೊಳ್ಳಿ, ಗೊತ್ತಾ,
ಹೊಲ್ದಾಗಿದ ತಕ್ಷಣ ಇಮಿಡಿಯೇಟಾಗಿ ದಾರನ ಇಲ್ಲೆಲ್ಲ ಕಟ್ ಮಾಡೋದು, ಬಟ್ಟೆ ಹತ್ರ ಇರುತ್ತಲ್ಲ ದಾರ ಎಡ್ಜ್ ಅಲ್ಲಿ ಕಟ್ ಮಾಡ್ಬೇಕು. ಇಲ್ಲಿ ಕಟ್ ಮಾಡಿದ್ರೆ ಏನಾಗುತ್ತೆ, ನಾವು ಹೊಲಿಬೇಕಾದ್ರೆ ಇಮಿಡಿಯೇಟಾಗಿ ದಾರ ಸೂಜಿ ಒಳಗಡೆಯಿಂದ ಹೊರಗಡೆ ಬಂದ್ಬಿಡುತ್ತೆ, ಮತ್ತೆ ಅದನ್ನ ಹಾಕೋತಾ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೋತೀರ. ಸೊ ಅದು ಬೇಡ. ಬಟ್ಟೆ ದಾರ ಎಲ್ಲಿ ಕಟ್ ಮಾಡಬೇಕು, ಬಟ್ಟೆಯಿಂದ ಹೊರಗಡೆ ಬಂದಿರುತ್ತಲ್ಲ ಇಲ್ಲಿ, ಅಲ್ಲಿ ಕಟ್ ಮಾಡಿ ತೆಕ್ಕೋಬೇಕು. ಈ ಎಡ್ಜಲ್ಲೂ ದಾರ ಇದ್ರೆ ಅದು ಟ್ರಿಮ್ ಮಾಡ್ಬೇಕು. ಸೊ ದಿಸ್ ಈಸ್ ಅವರ್ ಫಿನಿಶಿಂಗ್ ಮೆಥಡ್. ಇದು ಈಗಲೇ ಸ್ಟಾರ್ಟಿಂಗ್ ಇಂದನೇ ಅದನ್ನೇ ಕಲಿತಾ ಹೋಗ್ಬೇಕು ಫ್ರೆಂಡ್ಸ್. ಓಕೆನಾ. ನೆಕ್ಸ್ಟ್ ಏನು, ಒಂಚೂರು ನಮ್ಮ ಮಷೀನ್ ಆ ಕಡೆ ತಳ್ತೀನಿ ನೋಡಿ. ಹೀಗೆ ಬಟ್ಟೆನ ಓಪನ್ ಮಾಡ್ಕೊಳ್ಳಿ. ಇದು ನಮ್ಮ ರೈಟ್ ಸೈಡಲ್ಲೇ ಬೇಕಂದ್ರೆ ನೀವು ಹೀಗೆ ರೈಟ್ ಮಾರ್ಕ್ ಹಾಕೋಬಹುದು. ಸೊ ಹೀಗೆ ಓಪನ್ ಮಾಡ್ಬಿಟ್ಟು ಕೈಯಲ್ಲಿ ಹೀಗೆ ಪ್ರೆಸ್ ಮಾಡಿ ಈ ಥರ, ಆಯ್ತಾ. ಸೊ ಸ್ಟಿಚ್ ಎಲ್ಲಿ ಬರ್ಬೇಕು ನಮ್ದು, ಈ ಎಡ್ಜಲ್ಲಿ, ಇಲ್ಲಲ್ಲ ಬಟ್ಟೆ ಟರ್ನ್ ಆಗಿರೋ ಥರ ಕಾಣುತ್ತಲ್ವ ನಿಮಗೆ, ಈ ಎಡ್ಜಲ್ಲಿ ನಾವು ಹೊಲಿಗೆ ಹಾಕ್ತಾ ಬರಬೇಕು. ಸೊ ಇದು ಏನು ಹೇಳಿ, ಪ್ಲೇನ್ ಸೀಮ್ ವಿತ್ ಸಿಂಗಲ್ ಟಾಪ್ ಸ್ಟಿಚ್. ಟಾಪ್ ಸ್ಟಿಚ್ ಅಂದ್ರೆ ಮೇಲೆ ಹೊಲಿಗೆ ಹಾಕ್ತಾ ಇದೀವಿ ಅಂತ. ಡಬಲ್ ಅಂದ್ರೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಹೊಲಿಗೆ ಹಾಕಿದ್ರೆ. ನಾನು ಇದು ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿ. ಇದನ್ನ ನಾವು ಎಡ್ಜ್ ಸ್ಟಿಚ್ ಅಂತ ಕೂಡ ಹೇಳ್ತೀವಿ. ಏನ್ ಹೇಳಿ, ಎಡ್ಜ್ ಸ್ಟಿಚ್. ಓಕೆ ನೋಡಿ ಇಲ್ಲಿ ಹೇಗೆ ಕಾಣಿಸ್ತೇವೆ. ಇದನ್ನ ನಾವು ಎಡ್ಜ್ ಸ್ಟಿಚ್ ಅಂತ, ನನ್ನ ಹೆಸರು ಕೂಡ ಹೇಳಿದೆ. ಏನ್ ಹೇಳ್ತೀವಿ ಇದನ್ನ, ಎಡ್ಜ್ ಸ್ಟಿಚ್ ಅಂತ. ಎಡ್ಜ್ ಅಂದ್ರೆ ತುದಿಯಲ್ಲಿ ಹೊಲಿಯೋದು ಅಂತ. ಓಕೆ. ಇದು ಪಕ್ಕದಲ್ಲಿ ಒಂದು ಹೊಲಿಗೆ ಹಾಕಿದ್ವಿ ಅಂದ್ರೆ ಪಕ್ಕದಲ್ಲಿ ಎಷ್ಟು ದೂರದಲ್ಲಿ ಹಾಕ್ಬೇಕು, ಈಸಿ ನೋಡಿ, ನೋಡ್ಕೊಳ್ಳಿ ಇಲ್ಲಿ 1/4 ಇಂಚ್ ದೂರದಲ್ಲೇ ಇರುತ್ತೆ ಯಾವಾಗ್ಲೂ. ಅದನ್ನ ನಾವು ಪ್ಯಾರಲಲ್ ಸ್ಟಿಚ್ ಅಂತ ಹೇಳ್ತೀವಿ. ಏನೋ ಪ್ಯಾರಲಲ್ ಅಂದ್ರೆ ಒಂದು ಸ್ಟಿಚ್ ಇರುತ್ತೆ, ಅದಕ್ಕೆ ಪಕ್ಕದಲ್ಲಿ ಇನ್ನೊಂದು ಸ್ಟಿಚ್ ಅಂದ್ರೆ ಪ್ಯಾರಲಲ್ ಸ್ಟಿಚ್ ಅಂತ ಹೇಳ್ತೀವಿ. ಓಕೆ. ಎಷ್ಟು ದೂರದಲ್ಲಿ, ಅದು 1/4 ಇಂಚ್ ದೂರದಲ್ಲಿ ಇರಬೇಕು. ಹಾಗಾದ್ರೆ ಲೈನ್ ಹಾಕೋಬೇಕಾ, ಬೇಡ ಬೇಡ. ಈಸಿ ಟ್ರಿಕ್ ಹೇಳ್ಕೊಡ್ಲ ನಾನು. ಹಾಗಾದ್ರೆ ನೋಡಿ, ಸ್ವಲ್ಪ ಝೂಮ್ ಮಾಡ್ತೀನಿ. ಪ್ರೆಷರ್ ಫುಟ್ ಎಡ್ಜ್ ಇದೆ ಹೌದಾ, ಈ ಕಡೆ ಫ್ರಂಟ್ ಅಲ್ಲ ಸೈಡಲ್ಲಿ. ಸೈಡ್ ಪ್ರೆಷರ್ ಫುಟ್ ಎಡ್ಜು ನಿಮ್ಮ ಸ್ಟಿಚ್ಚಿಗೆ ಕರೆಕ್ಟಾಗಿ ಇಟ್ಕೊಳ್ಳಿ. ಓಕೆ ನೋಡಿ. ಸೊ ಇವಾಗ ನೀವು ನೋಡ್ಕೋಬೇಕಾಗಿರೋದು, ಹೊಲಿಬೇಕಾದ್ರೆ ಈ ಸ್ಟಿಚ್ಚು ಈ ಎಡ್ಜ್ ಜೊತೆ ಕರೆಕ್ಟಾಗಿ ಮ್ಯಾಚ್ ಆಗಿ ಹೋಗ್ತಾ ಇದೆ ಅಷ್ಟೇ, ಇನ್ನೇನು ಅಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಏನಾದರೂ ಲೈನ್ ಡ್ರಾ ಮಾಡ್ಕೊಂಡಿದ್ನಾ, ಇಲ್ಲ ಅಲ್ಲ. ಕೆನ್ ಯು ಸಿ ಗೈಸ್, ನೀಟಾಗಿ ಬಂದಿದೆ. ಸೊ ಇದೇನಾಯ್ತು, ಫಸ್ಟ್ ಒಂದು ಹೊಲದ್ವಿ ಅಂದ್ರೆ ಅದನ್ನ ಎಡ್ಜ್ ಸ್ಟಿಚ್ ಅಂತ ಹೇಳ್ತೀವಿ ನಾರ್ಮಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳೋದಾದ್ರೆ. ಟೆಕ್ನಿಕಲ್ ಆಗಿ ನಾವು ಪ್ಯಾಟರ್ನ್ ಮೇಕಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತೀವಿ ಅಂತ ಹೇಳಿದ್ರೆ ಪ್ಲೇನ್ ಸೇಮ್ ವಿತ್ ಸಿಂಗಲ್ ಟಾಪ್ ಸ್ಟಿಚಿಂಗ್ ಅಂತ ಹೇಳಿ. 2 ಸ್ಟಿಚ್ ಒಟ್ಟಿಗೆ ಇತ್ತು ಅಂತ ಹೇಳಿದ್ರೆ ಅದನ್ನ ನಾವು ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ಪ್ಯಾರಲಲ್ ಸ್ಟಿಚ್ ಅಂತ ಹೇಳ್ತೀವಿ. ನಮ್ಮ ಪ್ಯಾಟರ್ನ್ ಮೇಕಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಏನ್ ಹೇಳ್ತೀವಿ, ಅದನ್ನ ಸೀಮ್ ಪ್ಲೇನ್ ಸೇಮ್ ವಿತ್ ಡಬಲ್ ಟಾಪ್ ಸ್ಟಿಚಿಂಗ್ ಅಂತ ಹೇಳಿ. ಓಕೆ. ಸೊ ಈ ತರ ಸ್ಟಿಚಿಂಗ್ ನೋಡಿ, ಬ್ಯಾಕ್ ಸೈಡ್ ಅಲ್ಲಿ ಹೀಗೆ ಕಾಣುತ್ತೆ. ಈ ತರ ಸ್ಟಿಚಿಂಗ್ ನಾವು ಎಲ್ಲೆಲ್ಲಿ ನೋಡಿರ್ತೀರಾ ನೀವು, ಪ್ಯಾಂಟು, ಫಾರ್ಮಲ್ ಪ್ಯಾಂಟ್ಸು ಅಥವಾ ಜೀನ್ಸ್ ಪ್ಯಾಂಟ್ಸ್ ಎಲ್ಲಾನು ಈ ತರ ಸ್ಟಿಚಿಂಗ್ಸ್ ನೋಡಿರ್ತೀವಿ. ಶರ್ಟ್ ಅಲ್ಲಿ ಶೋಲ್ಡರ್ ಮತ್ತೆ ಯೋಕ್ ಎಲ್ಲ ಅಟ್ಯಾಚ್ ಮಾಡಿರ್ತಾರಲ್ಲ, ಅಲ್ಲಿ ಈ ಸ್ಟಿಚಸ್ ಗಳು ಯೂಸ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಟೈಪ್ ಬಂದು ಕಾರ್ಡ್ ಸೀಮ್ ಅಥವಾ ಪೈಪ್ಡ್ ಸೀಮ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ನಮಗೆ 2 ಲೇಯರ್ ಫ್ಯಾಬ್ರಿಕ್ ಬೇಕು, ಆ್ಯಂಡ್ ದೆನ್ ಒಂದು ಕಾಂಟ್ರಾಸ್ಟ್ ಕಲರು ಬೇಕು. ಸೊ ಕಾಂಟ್ರಾಸ್ಟ್ ಕಲರ್ ಫ್ಯಾಬ್ರಿಕ್ಕು ಅಗಲ ಬಂದು 1.5 ಇಂದ 2 ಇಂಚು. ಇಟ್ ಡಿಪೆಂಡ್ಸ್ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅನ್ನೋದಾಗುತ್ತೆ. ಅದಕ್ಕೆ ಯಾವುದೇ ಥರ ಸ್ಟ್ಯಾಂಡರ್ಡ್ ಅಳತೆ ಇಲ್ಲ ಫ್ರೆಂಡ್ಸ್. ಓಕೆ. ಎಷ್ಟಿದೆ ಅದನ್ನು ಅರ್ಧಕ್ಕೆ ಹೀಗೆ ಮಡ್ಚ್ಕೊಳ್ಳಿ. ಮಡ್ಚ್ಬಿಟ್ಟು ಕ್ಲೀನಾಗಿ ಐರನ್ ಇದ್ದರೆ ಐರನ್ ಮಾಡ್ಕೊಳ್ಳಿ, ಹೀಗೆ ಇಟ್ಕೊಳ್ಳಿ. ಆ್ಯಂಡ್ ದೆನ್ ದಿಸ್ ಈಸ್ ಮೈ ರಾಂಗ್ ಸೈಡ್ ಆಫ್ ದಿ ಫ್ಯಾಬ್ರಿಕ್. ಇವೆರಡು ನನ್ನ ಬಟ್ಟೆಯ ರಾಂಗ್ ಸೈಡು. ಸೊ ನಾನು ಇವಾಗ ಏನು ಮಾಡ್ತೀನಿ, ಒಂದು ಬಟ್ಟೆ ಎತ್ಕೊಳ್ತೀನಿ. ಇದು ನಂದು ಸೀದಾ ಬಟ್ಟೆಯ ಸೀದಾ ಸೈಡು, ಇದು ನಂದು ಬಟ್ಟೆಯ ಸೀದಾ ಸೈಡ್. ಓಕೆ. ಸೀದಾ ಸೈಡ್ ಮೇಲೆ ನಾನು ಬಟ್ಟೆಯ, ಈಗ ನಾನು ಇಲ್ಲಿ ತೊಗೊಂಡಿದ್ದೆ ಅಲ್ವಾ ಕಾಂಟ್ರಾಸ್ಟ್ ಕಲರು, ಬಟ್ಟೆಯ ಈ ಎಡ್ಜಿನ, ಒಂದು ಲೇಯರ್ ಎಡ್ಜಿನ ಮಧ್ಯದಲ್ಲಿ ಇದು ಬರೋ ಹಾಗೆ ನಾನು ಇಟ್ಕೋತೀನಿ. ಕಾಂಟ್ರಾಸ್ಟ್ ಕಲರ್ ತೊಗೊಂಡಿದ್ವಿ ಅಲ್ಲ ಅದನ್ನು. ಸೊ ಹಾಗೇ ಅದರ ಮೇಲೆ ನಾನು ಇನ್ನು ಇಲ್ಲಿ ನೋಡಿ, ರಾಂಗ್ ಸೈಡ್ ನನಗೆ, ಇದು ರೈಟ್ ಸೈಡ್ ಫೇಸ್ ಆಗುತ್ತೆ ಹೀಗೆ. ಓಕೆ. ಹೀಗೆ ಇಟ್ಕೊಳ್ತೀರಾ. ಎಲ್ಲ 3 ಲೇಯರ್ ಬಟ್ಟೆಯ ಫ್ಯಾಬ್ರಿಕ್ ನೋಡಿ ಒಟ್ಟಿಗೆ ಇರುತ್ತೆ. ಹೀಗೆ ನಾವು ಹೊಲಿಯೋದು ಹೇಗೆ, 1/2 ಇಂಚ್ ಸ್ಟಿಚಿಂಗ್ ದೂರದಲ್ಲಿ, ಬಟ್ಟೆ ತುದಿಯಿಂದ 1/2 ಇಂಚ್ ದೂರದಲ್ಲಿ ಹೊಲಿಗೆನ ಹಾಕಬೇಕು. ಓಕೆನಾ. ನೋಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಮುಗಿಸ್ತಾ ಇದ್ದೀನಿ. ಓಕೆ.
ಹೀಗೆ. ಇದು ಹೇಗೆ ಕಾಣುತ್ತೆ ಸೀದಾ ಸೈಡಲ್ಲಿ ಅನ್ನೋದನ್ನು ತೋರಿಸ್ತೀನಿ ನಾನು. ನೋಡಿ, ಇದು ರಾಂಗ್ ಸೈಡ್ ಹೌದಾ. ಸೊ ಓಪನ್ ಮಾಡಿದ್ರೆ ಅಂದರೆ ನಮಗೆ ಇದು ಹೀಗೆ ಕಾಣುತ್ತೆ ನೋಡಿ. ಓಕೆ, ಎರಡರ ಮಧ್ಯದಲ್ಲಿ ಒಂದು ಬೈಂಡಿಂಗ್ ಥರ ಬಂದಿರುತ್ತೆ. ಓಕೆ, ಈ ಕಾರ್ಡ್ ಸ್ಟಿಚ್ ಸೀಮ್ ಅಂತ ಹೇಳ್ತೀವಿ ಅಥವಾ ಪೈಪ್ಡ್ ಸೀಮ್ ಅಂತ ಕೂಡ ಹೇಳ್ತೀವಿ. ಅದನ್ನೇ ನಾವು ತುಂಬ ಹತ್ರಕ್ಕೆ ಹೊಲಿದಿದ್ವಿ ಅಂದರೆ, ಎಷ್ಟು ಹೊಲಿದಿದ್ವಿ ಅಂದರೆ ನೋಡಿ, ಪೈಪಿಂಗ್ ಥರ ಸ್ಲೀವ್ ಎಡ್ಜಲ್ಲಿ ಬ್ಲೌಸಲ್ಲಿ ಪೈಪಿಂಗ್ ಎಲ್ಲ ಕೊಟ್ಟಿರ್ತೀವಿ ನೋಡಿ, ಕಾಣಿಸ್ತಾ ಇದೆಯಾ. ಸೊ ಈ ಸ್ಟಿಚ್ನ ಅಲ್ಲಿ ನಾವು ಯೂಸ್ ಮಾಡ್ತೀವಿ. ಸೊ ಹೀಗೆ. ಓಕೆ, ನಮಗೆ ಬೇಕು ಅಂತ ಹೇಳಿದ್ರೆ ನಾವಿಲ್ಲಿ ಎಡ್ಜ್ ಸ್ಟಿಚ್ ಕೂಡ ಹಾಕ್ಕೋಬೋದು. ಇಟ್ಸ್ ಡಿಪೆಂಡ್ಸ್ ನಾವು ಹೇಗೆ ಹೊಲಿತೀವಿ ಅನ್ನೋದ್ರ ಮೇಲೆ ಅಷ್ಟೇ ಫ್ರೆಂಡ್ಸ್, ಅಥವಾ ದಟ್ ಈಸ್ ಅವರ್ ಕ್ರಿಯೇಟಿವಿಟಿ. ಓಕೆ, ಸೊ ಐ ಹೋಪ್ ಇವತ್ತಿನ ಎಲ್ಲ ಸ್ಟಿಚಸ್ಸು ನಿಮಗೆ ಇಷ್ಟ ಆಯಿತು, ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ನೋಡಿ ಯಾವ್ದು ಸ್ಟಿಚ್ ಮಾಡಿದ್ದೀವಿ ಅಂಥೇಳಿ ವೆರೈಟಿ ಆಫ್ ಸೀಮ್ಸ್ನ ನಾನು ಇವತ್ತಿನ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ. ಹೋಪ್ ಎಲ್ಲ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ನಾನು ಭಾವಿಸ್ತೀನಿ. ಓಕೆ, ಸೊ ಇದೆಲ್ಲನೂ ನಾವು ಇವತ್ತಿನ ಕ್ಲಾಸಲ್ಲಿ ಕಲ್ತಿದ್ದೀವಿ. ಓಕೆನಾ ಫ್ರೆಂಡ್ಸ್. ಸೊ ನನ್ನ ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಅಂತೂ ಬೇಕೇ ಬೇಕಲ್ವಾ ಫ್ರೆಂಡ್ಸ್. ಸೊ ಅದರಿಂದ ನೀವು ಎನ್ಕರೇಜ್ ಮಾಡ್ತಾಯಿದ್ದೀರಾ ನಮಗೆ ಅಂತ ಹೇಳಿ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ದೆನ್ ನಾವು ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ನಮಗೆ ಪ್ರೋತ್ಸಾಹ ಸಿಕ್ತಂಗೆ ಆಗುತ್ತೆ. ಇಸಂಟ್ ಇಟ್ ಫ್ರೆಂಡ್ಸ್? ಓಕೆ, ಸೊ ಬಿಫೋರ್ ವೈಂಡಿಂಗ್ ಮೈ ಕ್ಲಾಸ್ನ ಮುಗಿಸೋಕ್ಕಿಂತ ಮುಂಚೆ ಇಟ್ಸ್ ಅ ಹಂಬಲ್ ರಿಕ್ವೆಸ್ಟ್ ಎಲ್ಲರಿಗೂ, ಯಾರು ನನ್ನ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದೀರಾ ನನ್ನ ವಿಡಿಯೋನ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅಲ್ಲಿ ಆಪ್ಷನ್ ಇರುತ್ತೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಓಕೆ, ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಎಲ್ಲ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಜೊತೆಗೆ ಹೀಗೆ ಎನ್ಕರೇಜ್ ಮಾಡ್ತಾಯಿರಿ ಫ್ರೆಂಡ್ಸ್. ಏನಾದರೂ ಕಾಮೆಂಟ್ಸ್ ಹೇಳಬೇಕು ಅಂತಿದ್ರೆ, ಇಷ್ಟ ಆಗಿದೆ ಅಥವಾ ಬೇರೆ ಇನ್ನೂ ಏನಾದರೂ ಕಲಿಬೇಕು ಅನ್ನೋ ಇಷ್ಟ ಇದ್ದರೆ ದಯವಿಟ್ಟು ನನಗೆ ಕಾಮೆಂಟ್ಸ್ ಮಾಡಿ ತಿಳಿಸಿ. ಓಕೆನಾ. ಸೊ ನಿಮ್ಮ ಶ್ರೀ ವರ್ಲ್ಡ್ ಆಫ್ ಫ್ಯಾಷನ್ಗೆ ಹೀಗೆ ಎನ್ಕರೇಜ್ ಮಾಡ್ತಾಯಿರಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು, ಬಾಯ್.